ರಾಜ್ಯದಲ್ಲಿ ಜಾತಿ ಜನಗಣತಿ ತೀವ್ರ ವೇಗವನ್ನ ಪಡಿತಾ ಇರುವಂತದ್ದು. ಇದರ ಮಧ್ಯೆ ಬೌದ್ಧ ಧರ್ಮವನ್ನ ನಮೂದಿಸಬೇಕು ಅಂತ ಹೇಳಿ ಈಗ ಒತ್ತಾಯ ಮಾಡಲಾಗ್ತಾ ಇದೆ. ಆಗ್ರಹಗಳು ಕೇಳಿ ಬರ್ತಾ ಇರುವಂತದ್ದು. ತೀವ್ರ ವೇಗ ಪಡೆಯುತ್ತಿದೆ ಜಾತಿ ಜನಗಣತಿ ಸಮೀಕ್ಷೆ ವೇಳೆ ಬೌದ್ಧ ಧರ್ಮ ನಮೂದಿಸುವಂತೆ ಜಾಗೃತಿ ಮೂಡಿಸಲಾಗ್ತಾ ಇದೆ. ಧರ್ಮದ ಕಾಲಂನಲ್ಲಿ ಬೌದ್ಧ ಎಂದು ಬರೆಸಬೇಕು ಅಂತ ಹೇಳಿ ಆಗ್ರಹ ಮಾಡಲಾಗ್ತಾ ಇದೆ. ಶೀಗೆಹಳ್ಳಿಯಲ್ಲಿ ಬೌದ್ಧ ಧರ್ಮ ದಾಖಲಾತಿಗೆ ಆಂದೋಲನವನ್ನ ನಡೆಸಲಾಗ್ತಾ ಇದೆ. ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ಈ ಒಂದು ಆಂದೋಲನವನ್ನ ನಡೆಸ್ತಾ ಇದ್ದಾರೆ. ರಾಜ್ಯ ಸಂಘಟನಾ ಸಂಚಾಲಕ ಎಂಆರ್ ವೆಂಕಟೇಶ್ ಅವರು ಈ ರೀತಿಯಾಗಿ ಸೂಚನೆ ನೀಡಿದ್ದಾರೆ. ಪ್ರತಿಯೊಬ್ಬರು ಕೂಡ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ಮನವಿ ಮಾಡಿದ್ದಾರೆ. ಏನು ಈ ಒಂದು ಜಾತಿ ಜನಗಣತಿ ಆರಂಭವಾದ ಮೊದಲು ಕೆಲವು ದಿನಗಳಲ್ಲಿ ಮಂದಗತಿಯಲ್ಲಿ ಸಾಗ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಭಾರಿ ಆಕ್ರೋಶಗಳು ವ್ಯಕ್ತವಾಗ್ತಾ ಇದ್ದು ತುಂಬಾನೇ ನಿಧಾನವಾಗಿ ನಡೀತಾ ಇದೆ. ಏನು ಗಡುವು ನೀಡಲಾಗಿದೆ, ಆ ಗಡುವಿನ ಒಳಗಡೆ ಮುಗಿಸಬೇಕು ಅಂತಂದ್ರೆ ಈ ರೀತಿಯಾಗಿ ಮಂದಗತಿಯಲ್ಲಿ ಹೋದ್ರೆ ಆ ಗಡುವಿನ ಒಳಗಡೆ ಮುಗಿಸೋದು ಕಷ್ಟ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ತೀವ್ರ ವೇಗವನ್ನ ಪಡೆದುಕೊಂಡಿದೆ ಈ ಒಂದು ಸಮೀಕ್ಷೆ. ಇದರ ಮಧ್ಯೆ ಬೌದ್ಧ ಧರ್ಮವನ್ನ ನಮೂದಿಸಬೇಕು, ಏನು ಧರ್ಮದ ಕಾಲಂ ಏನಿದೆ ಅದರಲ್ಲಿ ಬೌದ್ಧ ಧರ್ಮವನ್ನ ಕೂಡ ನಮೂದಿಸಬೇಕು ಅಂತ ಹೇಳಿ ಈಗ ಆಂದೋಲನವನ್ನ ನಡೆಸಲಾಗ್ತಾ ಇದೆ. ದಲಿತ ಸಂಘರ್ಷ ಸಮಿತಿ ಇವರ ವತಿಯಿಂದ ಶೀಗೆಹಳ್ಳಿಯಲ್ಲಿರುವಂತಹ ಬೌದ್ಧ ಧರ್ಮ ದಾಖಲಾತಿ ಆಂದೋಲನಕ್ಕೆ ಇವರು ಒತ್ತಾಯ ಮಾಡ್ತಾ ಇರುವಂತದ್ದು. ಇದರ ಮಧ್ಯೆ ರಾಜ್ಯ ಸಂಘಟನಾ ಸಂಚಾಲಕ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ಮನವಿ ಕೂಡ ಮಾಡಿದ್ದಾರೆ.